ಸಿಲಿಕಾನ್ ಸಿಟಿ ಬೆಂಗಳೂರು ಹೀನಾತಿ ಹೀನ ಕೃತ್ಯಕ್ಕೆ ಸಾಕ್ಷಿಯಾಗಿತ್ತು. ಈ ಗೋಮಾತೆ ಅಂಥೇಳಿ ಪೂಜೆ ಮಾಡುವಂತಹ ಗೋವಿನ ಕೆಚ್ಚಲಿಗೆ ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದು ವಿಕೃತಿಯನ್ನು ಪ್ರದರ್ಶನ ಮಾಡಿದ. ಇದು ರಾಜ್ಯದ ಜನರ ಕಣ್ಣನ್ನು ಕೆಂಪಗಾಗಿಸಿತ್ತು. ಹಿಂದೂಪರ ಸಂಘಟನೆಗಳ ಆಕ್ರೋಶವನ್ನು ಜಾಸ್ತಿ ಮಾಡಿತ್ತು. ಈಗ ಈ ಚಾಕುವಿನಿಂದ ಕೆಚ್ಚಲಿಗಿರಿದಂತಹ ಜಾಗದಲ್ಲಿಯೇ ಬಿಜೆಪಿಯ ನಾಯಕರುಗಳು ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ. ನಾಳೆ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಇಂದು ಹಸು ಮಾಲೀಕನ ಮನೆಗೆ ಬಿಜೆಪಿಗರ ಭೇಟಿ. ಹಸು ಮಾಲೀಕನ ಮನೆಯಲ್ಲಿ ಬಿಜೆಪಿಯಿಂದ ಸಂಕ್ರಾಂತಿ. ಬೆಂಗಳೂರಿನ ಚಾಮರಾಜಪೇಟೆಯ ಹಸು ಕೆಚ್ಚಲು ಕೊಯ್ದ ಪ್ರಕರಣ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಹಸುವಿನ ಕೆಚ್ಚಲು ಕೊಯ್ದ ಘಟನೆಯಿಂದ ಹಿಂದೂಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಒಂದೆಡೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿದ್ರೆ, ಮತ್ತೊಂದೆಡೆ ಬಿಜೆಪಿ ನಾಯಕರು ಹೇಯ ಕೃತ್ಯ ನಡೆದ ಸ್ಥಳದಲ್ಲಿ ಸಂಕ್ರಾಂತಿ ಆಚರಿಸಲು ನಿರ್ಧರಿಸಿವೆ. ಘಟನೆಯನ್ನ ಖಂಡಿಸಿ ನಾಳೆ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ನೀಡಿವೆ. ಚಾಮರಾಜಪೇಟೆಯ ಮೈಸೂರು ಬ್ಯಾಂಕ್ ಸರ್ಕಲ್, ಚಾಮರಾಜಪೇಟೆ ಅಂಗಡಿ ಬೀದಿ, ಸಿದ್ದಾಶ್ರಮ ಟ್ರಸ್ಟ್ ಈ 3 ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟ ಸ್ಥಳದಲ್ಲಿ ಪ್ರತಿಭಟನೆ ನಡೆಯಲಿದೆ. ಜೊತೆಗೆ ಹಿಂದೂ ಜಾಗರಣ ವೇದಿಕೆಯಿಂದ ರಾಜ್ಯಾದ್ಯಂತ ಭಾನುವಾರದವರೆಗೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಈ ಪ್ರತಿಭಟನೆಯಲ್ಲಿ ವಿಎಚ್ಪಿ, ಬಜರಂಗದಳ, ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಸೇರಿದಂತೆ ಸುಮಾರು 15ರಿಂದ 20 ಸಂಘ ಸಂಸ್ಥೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿವೆ. 15ನೇ ತಾರೀಕು ಸಂಜೆ ಚಾಮರಾಜಪೇಟೆಯಲ್ಲೇ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಪೊಲೀಸರನ್ನ 3 ಸ್ಥಳವನ್ನು ಕೇಳ್ತಾ ಇದ್ದೀವಿ. ಒಂದು ಚಾಮರಾಜಪೇಟೆಯ ಅಂಗಡಿ ಬೀದಿ, ಇನ್ನೊಂದು ಮೈಸೂರು ರಸ್ತೆಯ ಮೈಸೂರು ಸರ್ಕಲ್, ಇನ್ನೊಂದು ಈ ಆಶ್ರಮದ ಎದುರಿನ ಭಾಗದಲ್ಲಿ. ಅವರಿಗೆ ಯಾವ ಅನುಕೂಲ ಆಗುತ್ತೋ ಆ ಸ್ಥಳವನ್ನು ಅವರೇ ಸೂಚಿಸಲಿ. ಯಾಕಂದರೆ ಪೊಲೀಸರ ಜೊತೆಗೆ ಸಂಘರ್ಷ ನಮ್ಮದಲ್ಲ, ಇದು ಗೋ ಸಂರಕ್ಷಣೆಗಾಗಿ ನಡೀತಕ್ಕಂಥ ಹೋರಾಟ. ಎರಡನೇದು, ಇದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿಯ ಆಶ್ರಯದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ನಿನ್ನೆ ಸಂಜೆ ಸಂಸದ ಪಿಜಿ ಮೋಹನ್ ಹಸುವಿನ ಮಾಲೀಕ ಕರ್ಣನ ಮನೆಗೆ ವಾದ್ಯ ಮೇಳಗಳೊಂದಿಗೆ ಹೋಗಿ 2 ಹಸು ಹಾಗೂ 1 ಕರುವನ್ನ ನೀಡಿ ಸಾಂತ್ವನ ಹೇಳಿದ್ರು. ಇನ್ನು ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಹಸು ಮಾಲೀಕನ ಮನೆಗೆ ಭೇಟಿ ನೀಡಲಿದ್ದು ಚಾಮರಾಜಪೇಟೆಯಲ್ಲಿ ಸಂಕ್ರಾಂತಿ ಆಚರಿಸಲಿದ್ದಾರೆ. ಮೂಕ ಪ್ರಾಣಿಗಳನ್ನು ಕೂಡ ಜನಗಳು ಬಿಡಲ್ವಾ, ಈ ತರಹ ಒಂದು ಪರಿಸ್ಥಿತಿ ಆಗಿದೆ. ಇವತ್ತು ಒಂದು ಹಬ್ಬ ಇರುವಂಥದ್ದು, ಅದಕ್ಕೇನೆ ಇವತ್ತು ನಾನು ಒಂದು ವೈಯಕ್ತಿಕವಾಗಿ 2 ಹಸು ಮತ್ತು 1 ಕರುವನ್ನು ತೊಗೊಂಡು ಬಂದು ಅದು ಕರ್ಣ ಕುಟುಂಬಕ್ಕೆ ನಾನು ಕೊಟ್ಟಿದ್ದೀನಿ. ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು, ನಾನು ಎಲ್ಲರೂ ಕೂಡ ನಾವು ಒಂದು ಸಂಕ್ರಾಂತಿ ಹಬ್ಬವನ್ನು ಇದೇ ಜಾಗದಲ್ಲಿ ನಾವು ಇಲ್ಲೇ ಮಾಡಬೇಕು ಅಂತ ಕೂಡ ನಾವು ಹೇಳ್ತೀವಿ. ನಾವು ಅದಕ್ಕೆ ಜನರಿಗೆ ಒಂದು ವಿಶ್ವಾಸ ಕೂಡ ತುಂಬಲಿಕ್ಕೆ ಮತ್ತು ಕುಟುಂಬಕ್ಕೆ ಕೂಡ ಒಂದು ಧೈರ್ಯ ತುಂಬಲಿಕ್ಕೆ ನಾವು ಬಂದು ಎಲ್ಲಿ ಘಟನೆ ನಡೆಯುತ್ತೋ ಅಲ್ಲೇ ಈ ಒಂದು ಹಸುಗಳಿಗೆ ಪೂಜೆ ಮಾಡಿ, ಆ ಹಾಸ್ಪಿಟ್ಲಲ್ಲಿರುವಂಥ ಹಸುಗಳು ಕೂಡ ನಾವು ಪೂಜೆ ಮಾಡಿ ನಾವು ಇಲ್ಲೇ ಸಂಕ್ರಾಂತಿ ಹಬ್ಬವನ್ನು ಕೂಡ ನಾವು ಆಚರಿಸಲಿದ್ದೇವೆ. ಇನ್ನು ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಕೆಜಿ ಕನ್ನಡ ಪ್ರಕಾಶ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು ಘಟನೆ ನಡೆದ ಸ್ಥಳದಲ್ಲಿ ವಿಶೇಷ ಸಂಕ್ರಾಂತಿ ಆಚರಿಸಲು ನಿರ್ಧರಿಸಿವೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.